ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ಮನೆಗೆ ಬಂದು ಮನೋಜ್ ವಿಷಯ ಗೊತ್ತಾಯ್ತಾ, ಕೃಷ್ ಸಿಕ್ಕಿದ್ದಾನೆ ಅಂತ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ಲರಿಗೂ ಖುಷಿ ಆಗುತ್ತೆ. ಅದು ನನ್ನ ಫ್ರೆಂಡ್ ಸುಮನ್ ಫೋನ್ ಮಾಡಿದ್ಲು ಅಂತ ರೋಹಿಣಿ ಹೇಳಿದಾಗ, ಸುಮನ್ ಅಂದ್ರೆ ಯಾರು, ಆ ಪೂಜಾ ಮನೇಲಿ ನೋಡಿದ್ನಲ್ಲ ಅವಳ ಅಂತ ಶಾಂತಿ ಕೇಳಿದಾಗ ಹೌದು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಸುಮನ್ ಫ್ರೆಂಡ್ ಕಲ್ಯಾಣಿ ಇದ್ದಾಳಲ್ಲ, ಅವಳು ಕೃಷ್ ಅವ್ರಮ್ಮ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಹಾಗಿದ್ರೆ ಆ ಹುಡುಗಿ ನಿನ್ಗೆ ಗೊತ್ತಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇಲ್ಲ ಮಾವ ಅಂತ ರೋಹಿಣಿ ಹೇಳ್ತಾಳೆ. ಪರವಾಗಿಲ್ವೇ, ಈ ಪ್ರಪಂಚ ಎಷ್ಟು ಚಿಕ್ಕದಲ್ವಾ, ಕೃಷ್ ಸೂರ್ಯ ಮೀನಾಗ ಗೊತ್ತಿರೋಂಥ ಹುಡುಗ, ಅವನಮ್ಮ ನಿಮ್ಮ ಫ್ರೆಂಡ್ಗೆ ಫ್ರೆಂಡ್ ಆಗಬೇಕು, ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಅಯ್ಯೋ ಅವ್ನು ಯಾರಾದ್ರೆ ನಮ್ಗೇನು, ಹೇಗೋ ಮನೆ ಬಿಟ್ಟು ಹೋದ್ನಲ್ಲ ಅಷ್ಟು ಸಾಕು ಬಿಡು ಅಂತ ಶಾಂತಿ ಹೇಳ್ತಿರುವಾಗ ಈಗ ಇನ್ನೇ ನಮ್ಮ ಅವ್ರ ಅಮ್ಮನ ಜೊತೆ ಅವ್ನು ಇದಾನಲ್ಲ ಬಿಡು ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ ಇಲ್ಲ ಮಾವ, ಅವ್ರಮ್ಮ ಅವನ್ನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿ ಮತ್ತೆ ವಾಪಸ್ ದುಬೈ ಕೊಟ್ಟೋದ್ರಂತೆ. ಈಗ ಸೂರ್ಯ ಮೀನ ಇಬ್ರು ಕೂಡ ಕೃಷ್ಣ ಕರ್ಕೊಂಡು ಹೋಗಿದಾರಂತೆ. ಇದಕ್ಕೆಲ್ಲ ತಲೆ ಹಾಕಿದ್ರೆ ಕೋರ್ಟು ಕೇಸು ಅಂತ ಹೋಗ್ಬೇಕಾಗತ್ತೆ, ಹುಷಾರಾಗಿರುವಂತ ಸುಮನ್ ಕಾಲ್ ಮಾಡಿ ನನ್ಗೆ ಹೇಳ್ತಾ ಇದ್ಲು ಮಾವ ಅಂತ ರೋಹಿಣಿ ಹೇಳ್ತಾಳೆ. ಮತ್ತಿನ್ನೇನು ಅವಳು ಹೆತ್ತಿರೋ ಮಗನ ಇವ್ರು ಕರ್ಕೊಂಡು ಹೋದ್ರೆ ಕೋರ್ಟು ಕೇಸು ಅಂತ ಆಗದೆ ಇರುತ್ತಂತ ಶಾಂತಿ ಹೇಳ್ತಿರೋವಾಗ ಹೌದು ಅತ್ತೆ, ಕೃಷ್ ಅವರಮ್ಮ ತುಂಬಾನೇ ಕೋಪದಲ್ಲಿದ್ದಾರಂತೆ, ಲೀಗಲ್ ಆಗಿ ಏನಾದ್ರು ಮಾಡ್ತೀನಿ ಅಂತ ಹೇಳ್ತಿದ್ರಂತೆ, ಕೋರ್ಟು ಕೇಸು ಅಂತ ಹೋದ್ರೆ ನಮ್ಮ ಫ್ಯಾಮಿಲಿ ಮರ್ಯಾದೆನೇ ಅಲ್ವಾ ಹೋಗೋದು ಅಂತ ರೋಹಿಣಿ ಬೇಕು ಅಂತಾನೆ ಶಾಂತಿ ತಲೆಗೆ ಈ ವಿಷಯನ ತುಂಬ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ರು ಕೂಡ ಮನೆಗೆ ಬಂದು ರಂಗನಾಥ್ ಅವ್ರಿಗೆ ವಿಷಯ ಹೇಳೋದಕ್ಕೆ ಅಂತ ಹೋಗ್ತಾರೆ. ನನಗೆ ವಿಷಯ ಎಲ್ಲ ಗೊತ್ತಾಯ್ತಪ್ಪ, ಹೌದು ಕೃಷ್ ಸ್ಕೂಲಿಂದ ಓಡ್ ಬರೋದಕ್ಕೆ ಏನಪ್ಪ ಕಾರಣ ಅಂತ ರಂಗನಾಥ್ ಅವ್ರು ಕೇಳಿದಾಗ ಅಲ್ಲಿ ನಡೆದಿರೋ ವಿಷಯನೆಲ್ಲ ಸೂರ್ಯ ಮೀನಾ ಇಬ್ರು ಕೂಡ ರಂಗನಾಥ್ ಅವ್ರ ಹತ್ರ ಹೇಳ್ತಾರೆ. ಅದಕ್ಕೆ ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ಬಾಯಿಗೆ ಬಂದಾಗ ಮಾತಾಡ್ತಾ ನಮ್ಗೆ ಯಾಕೋ ಇದಲ್ಲ, ಅವನೇನ್ ಯಾರು ಇಲ್ದೇ ಇರೋನ, ಅವ್ರಮ್ಮ ಇದ್ದಾಳಲ್ಲ ಕರ್ಕೊಂಡು ಹೋಗ್ತಾಳೆ ಬಿಡು, ನಿನ್ಗ್ಯಾಕೋ ಟೆನ್ಷನ್ ಅಂತ ಮನೋಜ ಕೇಳ್ತಿರೋವಾಗ ನೋಡು ಸೂರ್ಯ, ರೋಹಿಣಿ ಫ್ರೆಂಡ್ಗೆ ಕೃಷ್ ಅವರಮ್ಮ ಫೋನ್ ಮಾಡಿದ್ರಂತೆ, ಅವರು ತುಂಬಾನೇ ಕೋಪದಲ್ಲಿದ್ರಂತೆ ಕಣೋ, ಅವನ್ನ ಕರ್ಕೊಂಡೋಗಿ ಮತ್ತೆ ಬೋರ್ಡಿಂಗ್ ಸ್ಕೂಲ್ಗೆ ಬಿಡೋದಕ್ಕೆ ಹೇಳಿದಾರಂತೆ, ಇಲ್ಲ ಅಂದ್ರೆ ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದಾರಂತಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ ನೋಡಪ್ಪ, ಒಂದು ಕೃಷ್ ಅಮ್ಮ ಇಲ್ಲಿಗೆ ಬರಬೇಕು, ಇಲ್ಲ ಅಂದ್ರೆ ಕೃಷ್ಗಿರೋ ಭಯ ಕಡಿಮೆ ಆಗ್ಬೇಕು, ಅಲ್ಲಿವರೆಗೂ ನನ್ನ ಕೃಷ್ಣ ಕಳ್ಸೋದಿಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಇದನ್ನ ಕೇಳಿ ರೋಹಿಣಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ನೋಡಪ್ಪ, ಅವ್ರಮ್ಮ ಬರೋವರೆಗೂ ಅವನ ಅತ್ತೆ ಮನೇಲೇ ಇರ್ಲಿ, ಅದೇ ಅವ್ನಿಗೆ ಒಳ್ಳೇದಪ್ಪ, ಚಿಕ್ಕ ವಯಸ್ಸಿಂದನೂ ಅಮ್ಮನ ಪ್ರೀತಿ ಇಲ್ಲ ಅಂತಂದ್ರೆ ಅದ್ರ ನೋವು ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ, ನನ್ನ ರೀತಿ ಕೃಷ್ಗ ಆಗ್ಬಾರ್ದು ಅಂತ ಹೇಳ್ತಾ ಸೂರ್ಯ ಕಣ್ಣೀರ್ ಹಾಕೊಂಡು ಶಾಂತಿನೇ ನೋಡ್ತಿರ್ತಾನೆ. ಆಗ ಶಾಂತಿ ಮತ್ತೆ ಮನೋಜ ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾರೆ. ಆದ್ರೆ ಸೂರ್ಯ ಮಾತ್ರ ಅದ್ರ ಬಗ್ಗೆನೇ ನೆನೆಸ್ಕೊಂಡು ಅಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಯೋಚನೆ ಮಾಡ್ತಾ ಹೇಗಾದ್ರೂ ಮಾಡಿ ಕೃಷ್ಣ ಅಲ್ಲಿಂದ ಆಚೆ ಕರ್ಕೊಂಡು ಬರ್ಬೇಕು, ಎಲ್ರಿಂದನೂ ಕೃಷ್ಣ ದೂರ ಮಾಡ್ಬೇಕು ಅಂತ ಹೇಳಿ ರಾತ್ರಿ ಎಲ್ಲ ಯೋಚನೆ ಮಾಡ್ಕೊಂಡೇ ಕೂತಿರ್ತಾಳೆ. ಮಾರನೇ ದಿನ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಕೃಷ್ಣ ಸಮಾಧಾನ ಮಾಡಿ ಬೋರ್ಡಿಂಗ್ ಸ್ಕೂಲ್ಗೆ ಬಿಟ್ಟು ಬರ್ತಾರೆ. ಆಗ ರೋಹಿಣಿ ಮತ್ತೆ ಸುಮನ್ ಇಬ್ರು ಕೂಡ ಸ್ಕೂಲ್ಗೆ ವಾಪಸ್ ಬಂದು ನಾನು ಕಾರಲ್ಲೇ ಇರ್ತೀನಿ, ನೀನ್ ಹೋಗ್ಬಾ ಅಂತ ರೋಹಿಣಿ ಸುಮನ್ನ ಕಳಿಸಿದಾಗ ಸುಮನ್ ಹೋಗಿ ಮ್ಯಾನೇಜರ್ನ ಕೇಳ್ತಾಳೆ. ಅವ್ನು ಇವಾಗ ಕ್ಲಾಸಲ್ಲಿ ಇದ್ದಾನೆ, ಬರ್ತಾನೆ ಇರಿ ಅಂತ ಹೇಳಿ ಮ್ಯಾನೇಜರ್ ಕೃಷ್ಣ ಕರ್ಕೊಂಡು ಬರೋದಕ್ಕೆ ಅಂತ ಅಲ್ಲಿ ಕೆಲಸ ಮಾಡ್ತಿರೋ ಆಯನ್ ಕಳಿಸ್ತಾರೆ. ಆಗ ಸುಮನ್ ಕೃಷ್ಣ ಕರ್ಕೊಂಡು ರೋಹಿಣಿ ಹತ್ರ ಹೋದಾಗ ರೋಹಿಣಿ ಕೃಷ್ಗೆ ಬಾಯಿ ಬಂದಂಗೆ ಬೈತಿರ್ತಾಳೆ. ನಾನು ಹೇಳೋದನ್ನ ಮರ್ಯಾದೆಯಿಂದ ಕೇಳು, ನೀನ್ ಸುಮನ್ ಆಂಟಿ ಮನೇಲೇ ಇರ್ಬೇಕು ಅಂತ ರೋಹಿಣಿ ಹೇಳ್ತಿರೋವಾಗ ನಾನು ಇರೋದಿಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಕೃಷ್ ಹಠ ಮಾಡ್ತಿರ್ತಾನೆ. ಏನೋ ನಿನ್ ಕೋಪ ಜಾಸ್ತಿ ಆಯ್ತೇನೋ, ಹಾಗಾದ್ರೆ ನಾನು ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ ಕೃಷ್ ಅಂತ ರೋಹಿಣಿ ಹೇಳಿದಾಗ ಹಾಗಾದ್ರೆ ನಾನು ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ ಅಂತ ಕೃಷ್ ಊಟ ಮಾತಾಡ್ತಿರ್ತಾನೆ. ನೀನ್ ಹಿಂಗೆ ಮಾತಾಡ್ತಿದ್ರೆ ನಾನು ಚೆನ್ನಾಗಿ ಕುಡ್ದ್ಬಿಡ್ತೀನಿ ಕಣೋ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀನ್ ಅವ್ರ ಮನೇಲೇ ಇರ್ಬೇಕು ಅಂತ ರೋಹಿಣಿ ಹೇಳ್ತಿರೋವಾಗ ಇಲ್ಲ ನಾನು ಇರೋದಿಲ್ಲ, ನಾನು ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿ ಕೃಷ್ ಕಾರ್ ಡೋರ್ನ ಓಪನ್ ಮಾಡಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ರೋಹಿಣಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಇವಾಗ ಇವ್ನೇನಾದ್ರೂ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಮೀನಾ ಬಂದು ಕರ್ಕೊಂಡು ಹೋಗ್ಬಿಡ್ತಾಳಲ್ಲ ಅಂತ ಸುಮನ್ ಹೇಳ್ತಿರೋವಾಗ ಏನೇ ಮಾಡ್ಲಿ ಇವ್ನು ಇವಾಗ ನನ್ನ ಮಾತನ್ನ ಕೇಳೋ ಪರಿಸ್ಥಿತಿ ಇಲ್ಲ ಇಲ್ವಲ್ಲ, ಏನಾಗುತ್ತೋ ಆಗ್ಲಿ ಬಾ ಇಲ್ಲಿಂದ ಹೊರಡೋಣ ಅಂತ ಹೇಳಿ ರೋಹಿಣಿ ಸುಮನ್ ಜೊತೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ಮೀನಾಗೆ ಕನಕ ಒಂದು ಐಡಿಯಾ ಕೊಡ್ತಾಳೆ. ಅಕ್ಕ, ಒಬ್ರು ಸೈಕಿಯಾಟಿಸ್ಟ್ ಹತ್ರ ಇವ್ನ ಕರ್ಕೊಂಡು ಹೋಗಿ ನಿಜನ ಬಾಯಿ ಬಿಡಿಸಿದ್ರೆ ಹೇಗಕ್ಕ, ಅವ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ತಾನೆ ಅಂತ ಕನಕ ಹೇಳಿದಾಗ ಸರಿ ಆಯ್ತು ಅಂತ ಒಪ್ಕೊಂಡು ಮೀನಾ ಮತ್ತೆ ಸೂರ್ಯ ಇಬ್ರು ಹೋಗಿ ಕೃಷ್ಣ ಕರ್ಕೊಂಡು ಕನಕ ಕೆಲಸ ಮಾಡುವಂತ ಆಸ್ಪತ್ರೆಗೆ ಹೋಗ್ತಾರೆ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ರೋಹಿಣಿ ಫಾಲೋ ಮಾಡ್ಕೊಂಡು ಹಿಂದೆನೆ ಹೋದಾಗ ಕೃಷ್ಣ ಹಿಪ್ನೋಟೈಸ್ ಮಾಡಿ ಅವ್ನ ಮನಸ್ಸಲ್ಲಿರೋದನ್ನೆಲ್ಲ ಆಚೆಗೆ ತರಬೇಕು ಅನ್ನೋ ಐಡಿಯಾ ಸೂರ್ಯ ಮೀನಾಗ್ ಬಂದಿದೆ ಅನ್ನೋ ವಿಷಯ ಗೊತ್ತಾಗಿ ರೋಹಿಣಿ ಶಾಕ್ ಆಗ್ತಾಳೆ. ನಂತರ ಕೃಷ್ ಏನಾದ್ರು ನನ್ನ ಅಮ್ಮ ರೋಹಿಣಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು, ಆಮೇಲೆ ಸೂರ್ಯ ನನ್ನ ಸುಮ್ಮನೆ ಬಿಡ್ತಾನಂತ ರೋಹಿಣಿ ತುಂಬಾ ಗಾಬರಿಯಿಂದ ಒದ್ದಾಡ್ತಿರ್ತಾಳೆ. ಈ ಕಡೆ ಕೃಷ್ ಪೆನ್ಸಿಲ್ ಚುಚ್ಚೂರ್ ಅಂತ ಹುಡುಗನ ತಂದೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಆದ್ರಿಂದ ಕೃಷ್ಣ ಹುಡ್ಕೊಂಡು ಬೋರ್ಡಿಂಗ್ ಸ್ಕೂಲ್ಗೆ ಪೊಲೀಸರು ಬಂದಿರ್ತಾರೆ. ಅದನ್ನ ನೋಡಿ ಅಲ್ಲಿರೋ ಮ್ಯಾನೇಜರ್ಗೆ ಭಯ ಆಗುತ್ತೆ. ಯಾಕೆ ಸರ್ ನೀವು ಇಲ್ಲಿಗೆ ಬಂದಿರೋದು ಅಂತ ಮ್ಯಾನೇಜರ್ ಕೇಳ್ತಿರುವಾಗ ಅದೇ ಆ ಕೃಷ್ಣ ಹುಡುಗ ಒಂದು ಹುಡುಗನ್ಗೆ ಪೆನ್ಸಿಲ್ ಚುಚ್ಚಿದಾನಲ್ಲ, ಅವ್ನಿಗೆ ಹೊಡೆಯೋದಕ್ಕೆ ಬೇರೆ ಹೋಗಿದ್ದಂತೆ, ಅದಕ್ಕೆ ಅವ್ರ ಅಪ್ಪ ಅಮ್ಮ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ, ಇದರಿಂದ ಆ ಹುಡುಗನ್ಗೆ ಪ್ಯಾನಿಕ್ ಅಟ್ಯಾಕ್ ಬೇರೆ ಆಗಿದೆ, ಅದಕ್ಕೆ ನೀವು ಕೃಷ್ಣ ನಮ್ಮ ಜೊತೆ ಕಳ್ಸ್ಕೊಡ್ಬೇಕು, ನಾವು ಅವನ ಹತ್ರ ವಿಚಾರಿಸಬೇಕು ಅಂತ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಸರ್ ಅದೇನೋ ಚಿಕ್ಕ ಮಕ್ಳು ಗಲಾಟೆ ಅಷ್ಟೇ ಸರ್, ಕೃಷಿ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾನೆ, ಚಿಕ್ಕ ಹುಡುಗರು ಅಂದ್ಮೇಲೆ ಈ ರೀತಿ ಎಲ್ಲ ಮಾಡೋದು ಸಾಮಾನ್ಯ ಅಲ್ವಾ ಸರ್, ಅದನ್ನೆಲ್ಲ ಆವಾಗಲೇ ಸಾಲ್ವ್ ಮಾಡಾಯ್ತು, ಇದನ್ನ ಯಾಕೆ ಸರ್ ಸುಮ್ಮನೆ ದೊಡ್ಡದು ಮಾಡಬೇಕು, ಇದನ್ನ ಹೀಗೆ ಬಿಟ್ಬಿಡಿ ಸರ್ ಅಂತ ಮ್ಯಾನೇಜರ್ ಹೇಳ್ತಿರುವಾಗ ನೋಡಿ ಸರ್ ಹುಡುಗನ ಅಪ್ಪ ಸೊಸೈಟಿಲಿ ತುಂಬಾನೇ ದೊಡ್ಡ ವ್ಯಕ್ತಿ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಎಲ್ಲ ಅವ್ರಿಗೆ ಗೊತ್ತು, ಈಗ ನಾವೇನಾದ್ರೂ ಇದನ್ನ ಹಾಕಿ ಬಿಟ್ಬಿಟ್ರೆ ಅವರು ದೊಡ್ಡ ಅಧಿಕಾರಿಗಳ ಹತ್ರ ಮಾತಾಡಿ ಈ ವಿಷಯನ ಇನ್ನೂ ದೊಡ್ಡದು ಮಾಡ್ತಾರೆ, ಆಮೇಲೆ ಅವರು ನಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ, ಇವಾಗ ಕೃಷಿ ಎಲ್ಲಿದ್ದಾನೆ ಹೇಳಿ ಅಂತ ಇನ್ಸ್ಪೆಕ್ಟರ್ ಕೇಳ್ತಿರುವಾಗ ನೋಡಿ ಸರ್ ನಮಗೋಸ್ಕರ ಇದೊಂದ್ಸರಿ ಅವ್ರ ಹತ್ರ ಮಾತಾಡಿ ನೋಡಿ ಅಂತ ಮ್ಯಾನೇಜರ್ ಕೇಳ್ಕೊತಿರ್ತಾರೆ. ನಂತರ ನೋಡಿ ಸರ್ ಆ ಹುಡುಗ ಮೊದಲು ಬರ್ಲಿ, ನಾನು ಅವನ ಹತ್ರ ವಿಚಾರಣೆ ಮಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಸರಿ ಸರ್ ಸ್ವಲ್ಪ ಹೊತ್ತು ವೇಟ್ ಮಾಡಿ,
ಅವನ್ನ ಕರ್ಕೊಂಡ್ ಬರೋದಕ್ಕೆ ಹೇಳ್ತೀನಿ ಅಂತ ಮ್ಯಾನೇಜರ್ ಹೇಳ್ತಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ರೋಹಿಣಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಆಗ ಸುಮ್ಮ ಬಂದು ನೀರ್ ತಗೊಂಡ್ ಬಂದ್ ಕೊಡ್ಲೇನೆ ಅಂತ ಕೇಳಿದಾಗ ಬೇಡ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಸುಮ್ಮ ಕೇಳ್ತಿರೋವಾಗ ಏನೇ ಮಾಡ್ಲಿ ದಿನ ದಿನ ಸೂರ್ಯ ಮೀನಾ ಕಟ್ಟ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಈಗಾಗ್ಲೇ ನನ್ನ ಲೈಫಲ್ಲಿರೋ ಟೆನ್ಷನ್ ಸಾಲದು ಅಂತ ಇವ್ರು ಬೇರೆ ಎಕ್ಸ್ಟ್ರಾ ಟೆನ್ಷನ್ ಕೊಡ್ತಾ ಇದಾರೆ. ಕೃಷ್ಣ ಬೇರೆ ಅವ್ರ ಜೊತೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಬೇರೆ ಕರ್ಕೊಂಡ್ ಬರ್ತಾ ಇದಾರೆ. ಅವನೇನಾದ್ರೂ ಹೇಳ್ಬಿಡ್ತಾನೋ ಏನೋ ಅಂತ ಭಯ ಆಗ್ತಿದೆ ಕಣೆ ನನ್ಗೆ ಅಂತ ರೋಹಿಣಿ ಹೇಳ್ತಿರೋವಾಗ ಹೇ ರೋಹಿಣಿ ನೀನ್ ಆಲ್ರೆಡಿ ಕೃಷಿ ಹತ್ರ ಏನು ಹೇಳ್ಬಾರ್ದು ಅಂತ ಹೇಳಿದ್ದೆ ಅಲ್ವೇನೆ ಅಂತ ಸುಮ್ಮ ಹೇಳ್ತಿರೋವಾಗ ನೋಡಿ ಅವ್ನು ನಾರ್ಮಲ್ ಆಗಿ ಕೇಳಿದ್ರೆ ಏನು ಹೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಡಾಕ್ಟರ್ ಅವನ್ನ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನ್ಗೆ. ಅವನನ್ನ ಹಿಪ್ನೋಟೈಸ್ ಮಾಡಿ ಅವ್ನ್ ಬಾಯ್ ಬಿಡಿಸ್ಬಿಡ್ತಾರ. ಅಕಸ್ಮಾತ್ ಅವ್ನೇನಾದ್ರೂ ಬಾಯ್ ಬಿಟ್ಬಿಟ್ಟ ಅಂತಂದ್ರೆ ಇಷ್ಟು ವರ್ಷ ನಾನು ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗೋಗುತ್ತೆ ಕಣೆ ಅಂತ ಹೇಳ್ಕೊಂಡು ರೋಹಿಣಿ ಹೇಳ್ತಿರುವಾಗ ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ರು ಕೂಡ ಕೃಷ್ಣ ಕರ್ಕೊಂಡು ಆಸ್ಪತ್ರೆ ಹತ್ರ ಬರ್ತಾರೆ. ಅವ್ರು ನೋಡಿ ರೋಹಿಣಿ ಬಚ್ಚಿಟ್ಕೋತಾಳೆ. ನಂತರ ಸೂರ್ಯ ಮೀನಾ ಇಬ್ರು ಕೂಡ ಆಸ್ಪತ್ರೆ ಒಳಗಡೆ ಹೋಗ್ತಿದ್ದಂಗೆನೆ ರೋಹಿಣಿ ಅವ್ರಿಂದನೇ ಹೋಗ್ತಾಳೆ. ನಂತರ ಸೂರ್ಯ ಮೀನಾ ಇಬ್ರು ಕೂಡ ಕನ್ಕನ್ ಜೊತೆ ಮಾತಾಡ್ತಿರುವಾಗ ಅಷ್ಟರಲ್ಲಿ ರೋಹಿಣಿ ಅಲ್ಲಿ ಬರ್ತಾ ಇರೋದನ್ನ ಸೂರ್ಯ ನೋಡ್ಬಿಡ್ತಾನೆ. ಈ ಪೌಡ್ರ್ ಯಾಕೆ ಇಲ್ಲಿಗೆ ಬರ್ತಾ ಇದೆ ಅಂತ ಸೂರ್ಯ ಕೇಳ್ತಿರೋವಾಗ ಬಾಬಾ ಅವ್ರು ಯಾವ್ದೋ ಡಾಕ್ಟರ್ನ ನೋಡ್ಬೇಕಂತೆ, ಅದಕ್ಕೆ ಅಪಾಯಿಂಟ್ಮೆಂಟ್ ಬೇಕು ಅಂತ ನನಗೆ ಮುಂಚೆನೆ ಫೋನ್ ಮಾಡಿ ಹೇಳಿದ್ರು ಅಂತ ಕನಕ ಹೇಳ್ತಾಳೆ. ಆಗ ಕೃಷ್ ರೋಹಿಣಿ ನೋಡಿ ಶಾಕ್ ಆಗ್ತಾನೆ. ಏನ್ ರೋಹಿಣಿ ಅವ್ರ ಆಸ್ಪತ್ರೆಗೆ ಬಂದಿದ್ದೀರಾ, ಏನಾಯ್ತು ಅಂತ ಮೀನಾ ಕೇಳ್ತಿರೋವಾಗ ಏನಿಲ್ಲ ಮೀನಾ, ತಲೆ ತುಂಬಾ ನೋಯ್ತಾ ಇತ್ತು ಅದಕ್ಕೆ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಸೂರ್ಯ ಅಲ್ಲ ಪೌಡ್ರಮ್ಮ, ತಲೆನೋವು ಬಂತು ಅಂತಂದ್ರೆ ಟೀನೋ ಕಾಫಿನೋ ಮಾಡ್ಕೊಂಡು ಕುಡಿಬೇಕು, ಇಲ್ಲ ಅಂದ್ರೆ ತಲೆಗೆ ಜಂಡು ಬಾಂಬ್ ಹಾಕೊಂಡು ಮಲ್ಕೋಬೇಕು. ಅದನ್ನೆಲ್ಲ ಬಿಟ್ಟು ಏನ್ ಪೌಡ್ರು ಇದಕ್ಕೆಲ್ಲ ಆಸ್ಪತ್ರೆಗೆಲ್ಲ ಬಂದಿದ್ಯಾನ ಅಂತ ಸೂರ್ಯ ಕೇಳ್ತಿರೋವಾಗ ಇಲ್ಲ ಸೂರ್ಯ ಅವ್ರೆ ಅವಾಗವಾಗ ತಲೆನೋವು ಜಾಸ್ತಿ ಬರ್ತಾನೆ ಇರುತ್ತೆ, ಈ ಆಸ್ಪತ್ರೆಯಲ್ಲಿ ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ಕನಕನ ಹತ್ರ ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡೆ. ಹೌದು ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ರೋಹಿಣಿ ಕೇಳಿದಾಗ ಕೃಷ್ಣ ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಅಂತ ಬಂದ್ವಿ ಅಂತ ಮೀನಾ ಹೇಳ್ತಾಳೆ. ಯಾಕೆ ಹುಷಾರಿಲ್ವಾ ಇವನ್ಗೆ ಅಂತ ರೋಹಿಣಿ ಕೇಳಿದಾಗ ಅದೆಲ್ಲ ಏನೇ ಇಲ್ಲ ರೋಹಿಣಿ ಅವರೇ, ಅವನು ಕೋಪದಿಂದ ಏನೇನೋ ಮಾಡ್ತಿದ್ದಾನೆ, ಅದಕ್ಕೋಸ್ಕರನೇ ಅವನಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದ್ವಿ ಅಂತ ಮೀನಾ ಹೇಳ್ತಿರೋವಾಗ ಅಯ್ಯೋ ಅವನೇನು ಚಿಕ್ಕ ಹುಡುಗ ಮೀನಾ ಅವ್ರೆ, ಅವನ್ಗೆ ಕಿದ್ದಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ಅದ್ರಲ್ಲೇನಿದೆ, ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲಿ ಸ್ಟ್ರೆಸ್ ಆಂಗ್ರಿನೆಸ್ ಎಲ್ಲ ಜಾಸ್ತಿ ಆಗ್ತಿದೆ, ಅದು ಸ್ಟಾರ್ಟಿಂಗ್ ಅಲ್ಲೇ ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೆ ಅಂತ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ ಇಲ್ಲಿ, ಅದಕ್ಕೆ ಅವ್ರಿಗೆ ತೋರ್ಸೋಣ ಕರ್ಕೊಂಡ್ ಬನ್ನಿ ಅಂತ ನಾನೇ ಹೇಳಿದೆ ಅಂತ ಕನಕ ಹೇಳ್ತಾಳೆ. ಆಗ ಹೌದು ರೋಹಿಣಿ, ಸ್ಕೂಲಲ್ಲಿ ನಡೆದಿದ್ದ ವಿಷಯದಿಂದ ಅವ್ನು ತುಂಬಾನೇ ಭಯ ಬಿದ್ದಿದ್ದಾನೆ, ಅದಕ್ಕೆ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ನನಗೂ ಅನ್ನಿಸ್ತು, ಅದಕ್ಕೆ ಕರ್ಕೊಂಡ್ ಬಂದೆ ಅಂತ ಮೀನಾ ಹೇಳಿ ಕೃಷ್ಣ ಕರ್ಕೊಂಡು ಸೂರ್ಯ ಮೀನಾ ಇಬ್ರು ಕೂಡ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಿರ್ತಾರೆ. ಆಗ ಕನಕ ಅವ್ರನ್ನ ತಡೆದು ಬಾಬಾ ನೀವಿಬ್ರು ಹೋಗ್ ಬನ್ನಿ, ಕೃಷ್ ಇಲ್ಲೇ ಇರ್ಲಿ ಅಂತ ಹೇಳಿದಾಗ ಯಾಕಮ್ಮ ನಮ್ಗೇನಾದ್ರು ಕೌನ್ಸಿಲಿಂಗ್ ಕೊಡ್ತಾರ ಅಂತ ಸೂರ್ಯ ಕೇಳ್ತಾನೆ. ಅದ್ ಹಾಗಲ್ಲ ಬಾಬಾ, ಕೃಷ್ ಬಗ್ಗೆ ನಿಮ್ಗೆ ಏನೇನ್ ಗೊತ್ತು ಎಲ್ಲಾ ವಿಚಾರನು ಫಸ್ಟ್ ನಿಮ್ಮ ಹತ್ರ ತಿಳ್ಕೊತಾರೆ, ಆಮೇಲೆ ಕೃಷ್ಣ ಕರೆದು ಅವನ್ನ ಮಾತಾಡಿಸ್ತಾರೆ, ಅವನನ್ನ ಇಲ್ಲೇ ಬಿಟ್ಟು ನೀವು ಮಾತ್ರ ಹೋಗಿ ಅಂತ ಕನಕ ಹೇಳಿದಾಗ ಸರಿ ಅಂತ ಮೀನಾ ಸೂರ್ಯ ಕೃಷ್ಣ ಅಲ್ಲೇ ಬಿಟ್ಟು ಇಬ್ರು ಕೂಡ ಕ್ಯಾಬಿನ್ ಒಳಗಡೆ ಹೋಗ್ತಾರೆ. ನಂತರ ರೋಹಿಣಿ ಅವರೇ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಬಂದಿದ್ದಾರಾ ಇಲ್ವಾ ಅಂತ ನಾನು ನೋಡ್ತೀನಿ, ಅಲ್ಲಿವರೆಗೂ ನೀವು ಕೃಷ್ಣ ನೋಡ್ಕೋತೀರಾ ಅಂತ ಕನಕ ಕೇಳ್ತಿರೋವಾಗ ಹಾ ನಾನು ಖಂಡಿತವಾಗ್ಲೂ ನೋಡ್ಕೋತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಕನಕ ಕೃಷ್ಣ ರೋಹಿಣಿ ಹತ್ರನೇ ಬಿಟ್ಟು ಡಾಕ್ಟರ್ ನೋಡೋದಕ್ಕೆ ಅಂತ ಹೋಗ್ತಾಳೆ. ಆಗ ಇದೇ ಚಾನ್ಸ್ ಅಂತ ರೋಹಿಣಿ ಕೃಷ್ಣ ಹೇಳಿದ್ರು ಯಾಕೋ ಇವ್ರ ಜೊತೆ ಬಂದೆ ಅಂತ ಕೇಳ್ತಿರುವಾಗ ಅಮ್ಮ ಡಾಕ್ಟರ್ ಇಂಜೆಕ್ಷನ್ ಏನು ಕೊಡೋದಿಲ್ವಂತಮ್ಮ, ಮೀನಾ ಆಂಟಿ ಹೇಳಿದ್ರು ಅದಕ್ಕೆ ಬಂದೆ ಅಂತ ಕೃಷ್ ಹೇಳ್ತಿರುವಾಗ ಯಾಕೋ ನೀ ಇದೇ ರೀತಿ ಮಾಡ್ತಾ ಇದೀಯಾ, ನೋಡು ಒಳಗಡೆ ಆ ಡಾಕ್ಟರ್ ನೀನ್ ಏನೇ ಕೇಳಿದ್ರು ಕೂಡ ನನ್ನ ಬಗ್ಗೆ ನೀನೇನು ಹೇಳ್ಬಾರ್ದು, ಅಮ್ಮನ ಹೆಸರು ಕಲ್ಯಾಣಿ ಮತ್ತೆ ದುಬೈಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಇದನ್ ಬಿಟ್ರೆ ನೀನ್ ಬೇರೆ ಏನು ಮಾತಾಡ್ಬಾರ್ದು, ಅರ್ಥ ಆಯ್ತಾ ಅಂತ ರೋಹಿಣಿ ಹೇಳಿದಾಗ ಸರಿ ಆಯ್ತು ಅಂತ ಕೃಷ್ ಒಪ್ಕೋತಾನೆ. ನಂತರ ಅಲ್ಲ ಕಣೋ ನೀನ್ ಸ್ಕೂಲಲ್ಲಿ ಯಾಕೋ ಹುಡುಗನ್ಗೆ ಆ ರೀತಿ ಮಾಡಿದೆ ಅಂತ ರೋಹಿಣಿ ಕೇಳ್ತಿರುವಾಗ ಅವ್ನು ನನ್ನ ತುಂಬಾನೇ ಕಿಂಡಲ್ ಮಾಡ್ತಿದ್ನಮ್ಮ, ಅದಕ್ಕೆ ಹಾಗೆ ಮಾಡಿದೆ, ಇನ್ಮೇಲೆ ಆ ರೀತಿ ಎಲ್ಲ ಮಾಡಲ್ಲಮ್ಮ ಅಂತ ಕೃಷ್ ಹೇಳ್ತಾನೆ. ಆಗ ರೋಹಿಣಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ಅಷ್ಟರಲ್ಲಿ ಕನಕ ಬರ್ತಾಳೆ. ರೋಹಿಣಿ ಅವರೇ ಡಾಕ್ಟರ್ ಬಂದಿದ್ದಾರೆ, ನೀವು ಹೋಗಿ ನೋಡಿ ಅಂತ ಕನಕ ಹೇಳಿದಾಗ ಸರಿ ಆಯ್ತು ಅಂತ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಅಷ್ಟರಲ್ಲಿ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಆಚೆ ಬರ್ತಾರೆ. ಅಕ್ಕ ಎಲ್ಲ ಹೇಳಿದ್ರ ಅಂತ ಕನಕ ಕೇಳಿದಾಗ ಹೂ ಕಣೆ ಕನಕ, ನಡೆದಿರೋ ವಿಷಯ ಮತ್ತೆ ಕೃಷ್ ಬಗ್ಗೆ ನಮ್ಗೆ ಏನೇನ್ ಗೊತ್ತಿದೆ ಅದನ್ನೆಲ್ಲ ನಾವು ಡಾಕ್ಟರ್ ಹತ್ರ ಹೇಳಿದ್ವಿ, ಈಗ ಕೃಷ್ಣ ಕರೀತಾರಂತೆ ಅಂತ ಮೀನಾ ಹೇಳ್ತಿರುವಾಗ ಲೋ ಕೃಷ್ ಭಯ ಪಡ್ಬೇಡ ಕಣೋ, ಸ್ಕೂಲಲ್ಲಿ ನಿಮ್ ಟೀಚರ್ ಏನೇನ್ ಪ್ರಶ್ನೆ ಕೇಳ್ತಾರಲ್ಲ ಅದೇ ತರಾನೇ ಇವರು ಪ್ರಶ್ನೆ ಕೇಳ್ತಾರೆ ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರುವಾಗ ಯಾವ ಸಬ್ಜೆಕ್ಟ್ ಇಂದ ಕೇಳ್ತಾರೆ ಅಂಕಲ್ ಅಂತ ಕೃಷ್ ಕೇಳ್ತಾನೆ. ಆಗ ಕೃಷ್ ಮಾತ್ ಕೇಳಿ ಮೀನಾ ಮತ್ತೆ ಕನಕ ಇಬ್ರು ಕೂಡ ನಗ್ತಿರ್ತಾರೆ. ಅಯ್ಯೋ ಕೃಷ್ ಪಾಠದಲ್ಲಿರೋದೆಲ್ಲ ಕೇಳಲ್ಲ ಕಣೋ, ಸುಮ್ನೆ ನಿನ್ ಬಗ್ಗೆ ಮತ್ತೆ ನಿಮ್ಮ ಅಮ್ಮನ ಬಗ್ಗೆ ಕೇಳ್ತಾರೆ ಅಷ್ಟೇನೆ, ಆಮೇಲೆ ನಿನ್ಗೇನ್ ಇಷ್ಟ ಸ್ಕೂಲಲ್ಲಿ ಡೈಲಿ ಏನೇನ್ ಮಾಡ್ತೀಯ ಅದನ್ನೆಲ್ಲ ಕೇಳ್ತಾರೆ, ನೀನ್ ಭಯ ಪಡದೆ ಉತ್ತರ ಕೊಡ್ಬೇಕು ಸರಿನಾ ಅಂತ ಸೂರ್ಯ ಹೇಳ್ತಿರೋವಾಗ ಸರಿ ಅಂಕಲ್ ಅಂತ ಹೇಳಿ ಕೃಷ್ ತಲೆ ಅಲ್ಲಾಡಿಸ್ತಾನೆ. ನಂತರ ನೋಡು ಕೃಷ್ ಅವ್ರೇನೇ ಕೇಳಿದ್ರು ನೀನ್ ಧೈರ್ಯವಾಗಿ ನಿನ್ ಗೊತ್ತಿರೋದನ್ನ ಹೇಳ್ಬೇಕು ಸರಿನಾ, ಯಾವ್ದನ್ನು ಮುಚ್ಚಿಡಬಾರ್ದು ಅಂತ ಮೀನಾ ಹೇಳ್ತಿರೋವಾಗ ಸರಿ ಆಂಟಿ ಅಂತ ಕೃಷ್ ತಲೆ ಅಲ್ಲಾಡಿಸ್ತಾನೆ. ಅಷ್ಟರಲ್ಲಿ ಸಿಸ್ಟರ್ ಬಂದು ಕೃಷ್ಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿರುವಾಗ ರೋಹಿಣಿ ಕೂಡ ಡಾಕ್ಟರ್ ಹತ್ರ ಚೆಕಪ್ ಮುಗಿಸ್ಕೊಂಡು ಆಚೆಗೆ ಬರ್ತಾಳೆ. ಏನಾಯ್ತು ರೋಹಿಣಿ ಅವರೇ ಏನ್ ಹೇಳಿದ್ರು ಡಾಕ್ಟರ್ ಅಂತ ಮೀನಾ ಕೇಳಿದಾಗ ಏನಿಲ್ಲ ಮೀನಾ ಸ್ವಲ್ಪ ಬಿಪಿ ಜಾಸ್ತಿ ಆಗಿದ್ಯಂತೆ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಪೌಡ್ರು ನಿನಗ್ ಬಿಪಿ ಬಂದಿದ್ಯಾ, ಅಯ್ಯೋ ಈ ವಯಸ್ಸಲ್ಲಿ ಏನಮ್ಮ ನಿಂದು, ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಮಾಡಿದ್ರೆ ಆಯ್ತಪ್ಪ ಅಂತ ಸೂರ್ಯ ಹೇಳ್ತಿರೋವಾಗ ನನ್ಗೆ ಬಿಪಿ ಜಾಸ್ತಿ ಆಗೋದಕ್ಕೆ ಕಾರಣನೇ ನೀವಿಬ್ರು ಅಂತ ರೋಹಿಣಿ ಮನ್ಸಲ್ಲೇ ಬೈಕೋತಿರ್ತಾಳೆ. ಆಗ ಮೀನಾ ಅತ್ತೆ ಯಾವಾಗ್ಲೂ ಮನೇಲಿ ನಿಮ್ನ ಬೈತಾನೆ ಇರ್ತಾರಲ್ವಾ, ಅದರಿಂದಾಗಿ ನಿಮ್ಗೆ ಬಿಪಿ ಜಾಸ್ತಿ ಆಗಿರ್ಬೇಕು ಅಂತ ಹೇಳ್ತಿರೋವಾಗ ಮೀನಮ್ಮ ನಮ್ ಸಕ್ಕರೆಯಿಂದ ಬಿಪಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ಮೊದ್ಲು ನಿನ್ಗಾಗ್ಬೇಕಾಗಿತ್ತು ಕಣೆ,
ಯಾಕಂದ್ರೆ ಸಕ್ಕರೆ ಜಾಸ್ತಿ ಬೈಯೋದೆ ನಿನ್ಗೆ ಅಲ್ವೇನೆ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಅತ್ತೆಯಿಂದ ಏನೂ ಆಗಿಲ್ಲ, ಅವ್ರು ಮಾತಾಡೋದ್ರಿಂದ ನನ್ಗೇನು ಕೋಪ ಬರೋದಿಲ್ಲ ಅಂತ ರೋಹಿಣಿ ಹೇಳಿದಾಗ, ಓಹೋಹೋ ಏನ್ ಪೌಡ್ರು, ನಮ್ ಸಕ್ಕರೆ ಇಲ್ಲ ಅಂದ್ರೂ ಚೆನ್ನಾಗೆ ಮೇಂಟೈನ್ ಮಾಡ್ತಿದ್ಯಾ, ಹಾ ಮಾಡು ಮಾಡು ಅಂತ ಸೂರ್ಯ ಹೇಳ್ತಾನೆ. ಏನ್ರಿ ನಿಮ್ದು ಇಲ್ಲಿ ಬಂದ್ರು ಇದೇ ರೀತಿ ಮಾತಾಡ್ತಿರಲ್ಲ ಅಂತ ಮೀನಾ ಹೇಳ್ತಿರೋವಾಗ ಅಷ್ಟರಲ್ಲಿ ಕೃಷ್ಣ ಕೌನ್ಸಿಲಿಂಗ್ ಮುಗಿಸಿ ಡಾಕ್ಟರ್ ಆಚೆ ಕರ್ಕೊಂಡ್ ಬರ್ತಾರೆ. ರೀ ಡಾಕ್ಟರ್ ಬಂದ್ರು ಅಂತ ಹೇಳಿ ಮೀನಾ ಸೂರ್ಯ ಇಬ್ರು ಕೂಡ ಡಾಕ್ಟರ್ ಹತ್ರ ಹೋಗ್ತಿರೋವಾಗ ರೋಹಿಣಿ ಕೂಡ ಏನ್ ಹೇಳ್ಬೋದು ಅನ್ನೋ ಭಯದಲ್ಲಿ ಅವ್ರ ಹಿಂದೆನೆ ಹೋಗ್ತಾಳೆ. ನಂತರ ಡಾಕ್ಟರ್ ಏನಾಯ್ತು ಹುಡುಗನ ಹತ್ರ ಮಾತಾಡಿದ್ರ ಅಂತ ಸೂರ್ಯ ಕೇಳ್ತಿರೋವಾಗ ಅವನ ಹತ್ರ ಮಾತಾಡಿದ್ನಪ್ಪ, ಅವ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಮತ್ತೆ ಡಾಕ್ಟರ್ ಸ್ಕೂಲಲ್ಲಿ ಹುಡುಗರ ಮೇಲೆಲ್ಲ ಕೋಪ ಮಾಡ್ಕೊಂಡು ಅವ್ರು ಹೊಡಿತಿದ್ದಾನಲ್ಲ ಅಂತ ಮೀನಾ ಹೇಳ್ತಿರೋವಾಗ, ನೋಡಮ್ಮ ಚಿಕ್ಕ ಹುಡುಗರು ಅಂದ್ರೆ ಇದೆಲ್ಲ ಕಾಮನ್ ಅಮ್ಮ, ಈಗ ಕೃಷ್ಗೆ ಇರೋದು ಒಂದೇ ಒಂದು ಪ್ರಾಬ್ಲಮ್, ಅದೇನು ಅಂತಂದ್ರೆ ಅವ್ರ ಅಮ್ಮ ಅಂತ ಡಾಕ್ಟರ್ ಹೇಳ್ತಿರೋವಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ಕೃಷ್ ರೋಹಿಣಿನೇ ನೋಡ್ತಿರ್ತಾನೆ. ಇವ್ರ ಅಮ್ಮ ಇವನ್ ಜೊತೆ ಇಲ್ಲ ಅನ್ನೋದಕ್ಕೆ ಇವ್ನಿಗೆ ಇಷ್ಟೊಂದು ಕೋಪ ಜಾಸ್ತಿ ಆಗ್ತಾ ಇರೋದು. ಈ ಏಜ್ ಅಲ್ಲಿ ಯಾವಾಗ್ಲೂ ಮಕ್ಕಳ ಜೊತೆ ತಂದೆ ತಾಯಿ ಇರ್ಲೇಬೇಕು, ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇವನ್ಗೆ ಅಪ್ಪ ಅಂತೂ ಇಲ್ಲ, ಅಮ್ಮ ಇದ್ರು ಕೂಡ ಇವನ್ ಜೊತೆ ಇಲ್ವಲ್ಲ ಅನ್ನೋ ದುಃಖ ಇವನ್ಗೆ. ಅದು ಅಲ್ಲದೆ ಇವನ್ ಜೊತೆ ಇರೋ ಹುಡುಗರು ತುಂಬಾನೇ ಕಿಂಡಲ್ ಮಾಡಿದ್ದಾರೆ, ನಮ್ಮಮ್ಮ ಬರ್ತಾರೋ ಇಲ್ಲೋ ಅನ್ನೋ ಭಯ ಇವನ್ಗೆ. ಅದೆಲ್ಲ ಸೇರಿ ಕೋಪದ ರೂಪದಲ್ಲಿ ಆಚೆ ಬಂದಿದೆ ಅಷ್ಟೇನೆ. ಅದನ್ ಬಿಟ್ರೆ ಈ ಹುಡುಗನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈ ಹುಡುಗ ಸರಿಯಾಗ್ಬೇಕು ಅಂತಂದ್ರೆ ಈಗಿರೋದು ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಇವ್ರ ಅಮ್ಮ ಮಾತ್ರನೇ. ಅವ್ರ ಜೊತೆ ಇವನಿದ್ರೆ ಸಾಕು, ಇವನ್ ಈ ರೀತಿ ಎಲ್ಲ ನಡ್ಕೊಳ್ಳೋದಿಲ್ಲ. ಹೌದು ಇವ್ರ ಅಮ್ಮ ಎಲ್ಲಿ ಅಂತ ಡಾಕ್ಟರ್ ಕೇಳಿದಾಗ ಕೃಷ್ ರೋಹಿಣಿ ಮುಖನೇ ನೋಡ್ತಿರ್ತಾನೆ. ಆಗ ರೋಹಿಣಿ ಭಯ ಪಟ್ಕೊಂಡು ಎಲ್ಲಿ ಕೃಷ್ ಹೇಳ್ಬಿಡ್ತಾನೋ ಅಂತ ರೋಹಿಣಿ ಒದ್ದಾಡ್ತಿರ್ತಾಳೆ. ಆಗ ಮೀನಾ ಈ ಹುಡುಗನ ಅಮ್ಮ ಬೇರೆ ದೇಶದಲ್ಲಿದ್ದಾರೆ ಡಾಕ್ಟರ್ ಅಂತ ಹೇಳಿದಾಗ, ನೋಡಿ ಅವ್ರನ್ನ ಬಂದು ಈ ಹುಡುಗನ ಜೊತೆಲೆ ಕರ್ಕೊಂಡು ಹೋಗೋದಕ್ಕೆ ಹೇಳಿ, ಇಲ್ಲ ಅಂದ್ರೆ ಇಲ್ಲೇ ಬಂದಿರೋದಕ್ಕೆ ಹೇಳಿ. ಅವ್ರ ಅಮ್ಮನ ಬಗ್ಗೆ ಇವನ ಹತ್ರ ಕೇಳ್ಬೇಕಾದ್ರೆ ಅವ್ನಿಗೆ ಅವ್ರ ಅಮ್ಮನ ಬಗ್ಗೆ ಏನು ಗೊತ್ತೇ ಇಲ್ಲ, ಅವ್ರ ಹೆಸರು ಮತ್ತೆ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದಾನೆ ಅಷ್ಟೇನೆ ಅಂತ ಡಾಕ್ಟರ್ ಹೇಳ್ತಿರುವಾಗ ಅದರಿಂದ ರೋಹಿಣಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಂತರ ನೋಡಿ ಕೆಲಸ ಮುಖ್ಯ ಇರ್ಬೋದು, ಆದ್ರೆ ಮಗ ಮುಖ್ಯ ಅಲ್ವಂತ ಅವ್ರಿಗೆ, ಆದಷ್ಟು ಬೇಗ ಅವ್ರ ಅಮ್ಮನ ಹತ್ರ ಮಾತಾಡಿ ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಅರೇಂಜ್ ಮಾಡಿ ಅಂತ ಹೇಳಿ ಡಾಕ್ಟರ್ ಕೃಷ್ಗೆ ಚಾಕ್ಲೇಟ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಸೂರ್ಯ ಲೇ ಮೀನಮ್ಮ, ಒಟ್ನಲ್ಲಿ ಕೃಷ್ ತೊಂದ್ರೆಗೆ ಕಾರಣನೇ ಅವ್ರ ಅಮ್ಮ ಕಣೆ, ಅದಕ್ಕೆ ಪರಿಹಾರ ಕೂಡ ಅವ್ರ ಅಮ್ಮನೇ, ಬಾ ನೋಡೋಣ ಏನಾಗುತ್ತೋ ಅಂತ ಹೇಳಿ ಸೂರ್ಯ ಮೀನ ಜೊತೆ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಈ ಕಡೆ ರೋಹಿಣಿ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಆಗ ಸುಮಾ ಬಂದು ಏನಾಯ್ತು ರೋಹಿಣಿ ಅಂತ ಕೇಳಿದಾಗ, ನಾನು ಆಸ್ಪತ್ರೆಗೆ ಹೋಗಿದ್ದು ಒಳ್ಳೇದೇ ಆಯ್ತು ಕಣೆ, ಆ ಸೂರ್ಯ ಮೀನ ಹತ್ರ ಡಾಕ್ಟರ್ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ, ಆದ್ರೆ ಅದಕ್ಕೂ ಮುಂಚೆ ಡಾಕ್ಟರ್ ಏನೇ ಕೇಳಿದ್ರು ನನ್ನ ಬಗ್ಗೆ ಏನು ಹೇಳ್ಬಾರ್ದು ಅಂತ ಕೃಷ್ ಹತ್ರ ನಾನು ಹೇಳಿ ಕಳ್ಸಿದ್ದೆ, ಅವ್ನೇನು ಹೇಳಿಲ್ಲ ಕಣೆ ಅಂತ ರೋಹಿಣಿ ಹೇಳ್ತಿರೋವಾಗ, ಸರಿ ಆಯ್ತು ಕಣೆ ಡಾಕ್ಟರ್ ಏನ್ ಹೇಳಿದ್ರು ಅಂತ ಸುಮಾ ಕೇಳ್ತಾಳೆ. ಅಮ್ಮ ಜೊತೆಗಿಲ್ಲ ಅನ್ನೋ ದುಃಖದಲ್ಲಿ ಕೃಷಿ ಈ ರೀತಿ ಎಲ್ಲ ನಡ್ಕೋತಿದ್ದಾನಂತೆ, ಅವ್ನ ಕೋಪಕ್ಕೆ ಅದೇ ಕಾರಣ ಅಂತ ಹೇಳಿದ್ರು, ಅದನ್ನ ಬಿಟ್ರೆ ಅವ್ನಿಗೆ ಯಾವ ತೊಂದ್ರೆನೂ ಇಲ್ಲ ಅಂತ ಹೇಳಿದ್ರು ಕಣೆ ಅಂತ ರೋಹಿಣಿ ಹೇಳ್ತಿರೋವಾಗ, ಅಲ್ಲ ಕಣೆ ಇದನ್ ಕೇಳಕ್ಕೆ ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕಾಗಿತ್ತು, ನನ್ನನ್ ಕೇಳಿದ್ರೆ ನಾನೇ ಹೇಳ್ತಾ ಇದ್ದೆ, ಕೃಷ್ಗೆ ನಿನ್ ಜೊತೆ ಇರ್ಬೇಕು ಅಂತಾನೆ ಆಸೆ, ಅದಕ್ಕೆ ಅವ್ನ ಆ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂತ ಸುಮಾ ಹೇಳಿದಾಗ, ಏನೇ ನೀನು ನನ್ ಕಷ್ಟ ಗೊತ್ತಿದ್ದು ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ, ನಾನ್ ಹೇಗೆ ಅವನ ಜೊತೆ ಇರೋದಕ್ಕಾಗುತ್ತೆ, ನಿಜ ಹೇಳಿದ್ರೆ ಆ ಮನೇಲಿ ನಾನೇ ಇರೋದಕ್ಕಾಗೋದಿಲ್ಲ, ಯಾವಾಗ ಸತ್ಯ ಗೊತ್ತಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ, ಇದರಿಂದಾಗಿ ನನಗೆ ನಿಜವಾಗ್ಲೂ BP ಜಾಸ್ತಿ ಆಗೋಗ್ಬಿಟ್ಟಿದೆ ಕಣೆ ಅಂತ ರೋಹಿಣಿ ಹೇಳ್ತಿರುವಾಗ, ನಿಮ್ ತರ ನನ್ಗೇನಾದ್ರೂ ಸಮಸ್ಯೆ ಬಂದಿದ್ರೆ ಇಷ್ಟೊತ್ತಿಗೆ ನನ್ ಮೇಲಕ್ಕೆ ಹೊರಟೋಗ್ಬಿಡ್ತಾ ಇದ್ದೆ ಅಂತ ಸುಮಾ ಹೇಳ್ತಾಳೆ. ಅದೊಂದು ಬಾಕಿ ಇದೆ ಅಷ್ಟೇ ಕಣೆ, ಮೊದಲು ಆ ಸೂರ್ಯ ಮೀನಿಂದ ಕೃಷ್ಣ ದೂರ ಮಾಡ್ಬೇಕು, ಆಗ ಅರ್ಧ ಸಮಸ್ಯೆನೇ ಕಳೆದೋಗುತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಸುಮ್ಮಾಗೆ ಸ್ಕೂಲ್ ಮ್ಯಾನೇಜರ್ ಕಾಲ್ ಮಾಡ್ತಾರೆ. ಏ ರೋಹಿಣಿ ಕೃಷ್ ಸ್ಕೂಲ್ ಇಂದ ಮ್ಯಾನೇಜರ್ ಕಾಲ್ ಮಾಡ್ತಾ ಇದಾರೆ ಕಣೆ ಅಂತ ಸುಮಾ ಹೇಳ್ತಿರುವಾಗ ಸ್ಪೀಕರ್ ಹಾಕು ಅಂತ ರೋಹಿಣಿ ಹೇಳ್ತಾಳೆ. ಆಗ ಸ್ಕೂಲ್ ಮ್ಯಾನೇಜರ್ ಮಾತಾಡ್ತಾ, ಪೊಲೀಸ್ ಅವರು ಕೃಷ್ಣ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ, ಹಾಗೆ ಕೃಷ್ ಚುಚ್ಚಿರಂತ ಹುಡುಗನ್ ತಂದೆ ಬೇರೆ ಕೃಷ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಮತ್ತೆ ಸುಮಾ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಆಗ ರೋಹಿಣಿ ಅಳ್ತಿರೋವಾಗ ಸುಮಾ ಅವಳನ್ನ ಸಮಾಧಾನ ಮಾಡ್ತಿರ್ತಾಳೆ. ನಂತರ ನೋಡಿ ಕೃಷ್ಣ ನಿನ್ ಸ್ಕೂಲಿಂದ ಕರ್ಕೊಂಡ್ ಬಂದ್ಬಿಡು, ಇವಾಗ ಹೇಗೋ ಸೂರ್ಯ ಮೀನ ಇಬ್ರು ಕೂಡ ಕೃಷ್ಣ ಸ್ಕೂಲ್ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿಂದ ನೀನ್ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ತಕ್ಷಣ ನನ್ಗೆ ಕಾಲ್ ಮಾಡು ಅಂತ ರೋಹಿಣಿ ಹೇಳ್ತಾಳೆ. ಹೌದು ನೀನ್ ಎಲ್ಗೆ ಹೋಗ್ತಾ ಇದೀಯ ಅಂತ ಸುಮಾ ಕೇಳಿದಾಗ, ನಾನು ಈ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ, ಏನಾದ್ರೂ ಮಾಡ್ಲೇಬೇಕು ಕಣೆ, ಕೃಷ್ಣ ಏನಾದ್ರೂ ಪೊಲೀಸವ್ರು ಕರ್ಕೊಂಡು ಹೋದ್ರೆ ಅಷ್ಟೇ ಕತೆ, ಅವ್ನ ಲೈಫೇ ಹಾಳಾಗೋಗ್ಬಿಡುತ್ತೆ, ಅವ್ನ್ ಓದು ಅವ್ನ ಭವಿಷ್ಯ ಎಲ್ಲ ಹಾಳಾಗೋಗ್ಬಿಡುತ್ತೆ ಕಣೆ, ಅವ್ನ ಲೈಫ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಯಾರನ್ನ ನೋಡ್ಬೇಕು ಅವ್ರನ್ನ ಹೋಗಿ ನೋಡ್ತೀನಿ, ನಾನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಕೂಡ ಕೃಷ್ಣ ಕರ್ಕೊಂಡು ಸ್ಕೂಲ್ ಬರ್ತಿದ್ದಂಗೆನೆ ಅಲ್ಲಿ ಬೋರ್ಡಿಂಗ್ ಸ್ಕೂಲ್ ಮ್ಯಾನೇಜರ್ ಓಡ್ ಬಂದು ಸೂರ್ಯನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ನಂತರ ಕೃಷ್ಣ ಇಲ್ಲೇ ಬಿಟ್ಟು ಬನ್ನಿ ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ ಕೃಷ್ಣ ಅಲ್ಲೇ ಬಿಟ್ಟು ಮೀನಾ ಸೂರ್ಯ ಮಾತ್ರ ಮ್ಯಾನೇಜರ್ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಸರ್ ಯಾಕೆ ಸರ್ ಇಷ್ಟೊಂದು ಗಾಬರಿಯಿಂದ ಇದ್ದೀರಾ ಅಂತ ಸೂರ್ಯ ಕೇಳ್ತಿರುವಾಗ, ನೋಡಿ ಕೃಷ್ ಹೊಡೆದಿದ್ದಾನಲ್ಲ ಆ ಹುಡುಗನಪ್ಪ ತುಂಬಾನೇ ದೊಡ್ಡ ವ್ಯಕ್ತಿ, ತುಂಬಾ ಇನ್ಫ್ಲೂಯೆನ್ಸ್ ಇರೋರು, ಅವರು ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಟು ಕೃಷ್ಣ ಅರೆಸ್ಟ್ ಮಾಡಿಸ್ಬೇಕು ಅಂತ ಇದ್ದಾರೆ, ಅವನ್ನ ಏನಾದ್ರೂ ಬಾಲಾಪರಾಧಿ ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ನ ಜೀವನನೇ ಹಾಳಾಗೋಗ್ಬಿಡುತ್ತೆ ಸರ್, ಆ ಇನ್ಸ್ಪೆಕ್ಟರ್ ಬೇರೆ ಬಂದು ಮೇಲೆ ವೇಟ್ ಮಾಡ್ತಿದ್ದಾರೆ ಅಂತ ಮ್ಯಾನೇಜರ್ ಹೇಳ್ತಿರುವಾಗ ಅದನ್ನ ಕೇಳಿ ಸೂರ್ಯನ್ಗೆ ತನ್ನ ಸಣ್ಣ ವಯಸ್ಸಲ್ಲಿ ನಡೆದಿರೋ ಘಟನೆ ನೆನಪಿಗೆ ಬರುತ್ತೆ. ಆಗ ಸೂರ್ಯ ಶಾಕ್ ಅಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ರೀ ಯಾಕ್ರಿ ಏನಾಯ್ತು, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಿರುವಾಗ, ಸರ್ ಬೇಡ ಸರ್ ಪ್ಲೀಸ್ ಸರ್, ಅವ್ನ ಅಲ್ಗೆಲ್ಲ ಕಳಿಸ್ಬೇಡಿ ಸರ್, ಅವ್ನ ಜೀವನನೇ ಹಾಳಾಗೋಗ್ಬಿಡುತ್ತೆ ಸರ್, ಚಿಕ್ಕ ಹುಡುಗ ಸರ್ ಅವನು ಅಂತ ಸೂರ್ಯ ಕೈ ಮುಗ್ದು ಮ್ಯಾನೇಜರ್ ಹತ್ರ ಕೇಳ್ತಾ ಇರ್ತಾನೆ. ಆಗ ನೋಡಿ ಸರ್ ನನ್ಗೂ ಅವ್ರ ಜೊತೆ ಕಳ್ಸೋದಕ್ಕೆ ಇಷ್ಟ ಇಲ್ಲ, ನಾನು ಅವ್ರ ಹತ್ರ ತುಂಬಾನೇ ಕೇಳ್ಕೊಂಡೆ, ಆದ್ರೆ ಅವ್ರು ಕೇಳೋ ತರನೇ ಇಲ್ವಲ್ಲ ಸರ್ ಅಂತ ಮ್ಯಾನೇಜರ್ ಹೇಳ್ತಿರುವಾಗ, ಸರ್ ಏನ್ ಸರ್ ಇದು, ಕೃಷಿ ಏನೋ ಕೋಪದಲ್ಲಿ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾನೆ, ಆ ಹುಡುಗ ಅವನ್ನ ಕಿಂಡಲ್ ಮಾಡಿದಾನೆ ಸರ್, ಅದಕ್ಕೆ ಅವ್ನ ಕೋಪದಲ್ಲಿ ಆ ರೀತಿ ಮಾಡ್ಬಿಟ್ಟಿದ್ದಾನೆ ಅಷ್ಟೇನೆ,
ಇದಕ್ಕೆ ಯಾಕೆ ಸರ್ ಚಿಕ್ಕ ಹುಡುಗನ ಜೈಲ್ಗೆ ಹಾಕೋದು ಅಂತ ಮೀನಾ ಕೇಳ್ತಾಳೆ. ಸರ್ ದಯವಿಟ್ಟು ಸರ್ ಅಲ್ಲಿ ಕಳ್ಸಿದ್ರೆ ಅವ್ನ ಜೀವನನೇ ಹಾಳಾಗೋಗ್ಬಿಡುತ್ತೆ ಸರ್, ಅವ್ನ ಭವಿಷ್ಯ ಮುಂದೆ ಏನಾಗ್ಬೇಡ ಸರ್ ಅಂತ ಸೂರ್ಯ ಟೆನ್ಷನ್ ಮಾಡ್ಕೋತಿರುವಾಗ, ಸರ್ ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಿದೆ ಸರ್, ಆದ್ರೆ ನಾನು ಅವ್ರ ಹತ್ರ ಎಷ್ಟೇ ಕೇಳ್ಕೊಂಡ್ರು ಕೂಡ ಅವ್ರು ಕೇಳುವಂತ ಪರಿಸ್ಥಿತಿ ಇಲ್ಲ. ಕೃಷ್ಣ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದಾರೆ. ಅವ್ರೇನಾದ್ರೂ ಕೃಷ್ಣ ನೋಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಅವ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಮ್ಯಾನೇಜರ್ ಹೇಳ್ತಿರೋವಾಗ, ಸರ್ ಇವಾಗ ಅಕಸ್ಮಾತ್ ನಾವೇನಾದ್ರೂ ಕೃಷ್ಣ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರಿ ಅಂತಂದ್ರೆ ಅವ್ರು ಮತ್ತೆ ಮತ್ತೆ ಇದ್ರ ಬಗ್ಗೆ ಕೇಳ್ಕೊಂಡು ಬರ್ತಾನೆ ಇರ್ತಾರಲ್ವಾ ಸರ್, ಹಾಗಾದ್ರೆ ನಾನು ಅವ್ರ ಹತ್ರ ಹೋಗಿ ಸ್ವಲ್ಪ ಮಾತಾಡ್ತೀನಿ ಸರ್ ಅಂತ ಹೇಳಿ ಮೀನಾ ನೀನ್ ಕೃಷ್ಣ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡು, ನಾನು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೇಳಿದಾಗ, ಇಲ್ಲ ರೀ ನಾವೇನೇ ಮಾತಾಡಿದ್ರು ಕೂಡ ಕೃಷ್ಣ ಜೊತೆಲೇ ಇಟ್ಕೊಂಡು ಮಾತಾಡ್ಬೇಕು, ನಾವ್ ಅವ್ರಿಗೆ ಎಲ್ಲಾ ರೀತಿ ಅರ್ಥ ಮಾಡ್ಸೋಣ ರೀ, ಇವಾಗ ನಾವೇನಾದ್ರು ಕೃಷ್ಣ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಹೇಗಿದ್ರು ಹುಡುಕ್ತಾರಲ್ವಾ, ಕೃಷ್ಣ ತಪ್ಪಿಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡ್ಸೋಣ ಅಂತ ಮೀನಾ ಹೇಳ್ತಿರೋವಾಗ, ಇಲ್ಲ ಮೀನಾ ನಾನು ಹೇಳೋದನ್ನ ಮೊದ್ಲೇ ಕೇಳು, ಅವ್ರೇನಾದ್ರೂ ಕೃಷ್ಣ ನೋಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಬಿಡೋದಿಲ್ಲ, ನಾವೇನೇ ಹೇಳಿದ್ರು ಕೂಡ ಅವ್ರು ಕೇಳಲ್ಲಮ್ಮ, ಆ ಹುಡುಗನ ಅಪ್ಪ ಬೇರೆ ತುಂಬಾ ದೊಡ್ಡ ವ್ಯಕ್ತಿ ಅಂತ ಬೇರೆ ಹೇಳ್ತಾ ಇದಾರೆ, ಅವ್ರ ಕಡೆನೆ ಅಲ್ವೇನೆ ಪೊಲೀಸರು ಮಾತಾಡೋದು, ನಾನು ಹೇಳೋದನ್ನ ಅರ್ಥ ಮಾಡ್ಕೋ, ದಯವಿಟ್ಟು ಕೃಷ್ಣ ಇಲ್ಲಿಂದ ಕರ್ಕೊಂಡು ಹೊರಟೋಗು ಮೀನಾ ಅಂತ ಸೂರ್ಯ ಹೇಳಿದಾಗ, ಸರಿ ರೀ ನೀವ್ ಹೇಗಾದ್ರೂ ಮಾಡಿ ಅವ್ರ ಹತ್ರ ಮಾತಾಡಿ ಇದ್ರ ಬಗ್ಗೆ ಅರ್ಥ ಮಾಡಿಸಿ ಅಂತ ಹೇಳಿ ಮೀನಾ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊರಡ್ತಿರ್ತಾಳೆ. ಆಗ ಮೀನಾ ಅರ್ಜೆಂಟ್ ಆಗಿ ಕೃಷ್ಣ ಕರ್ಕೊಂಡು ಹೋಗ್ತಿರೋವಾಗ ಅಲ್ಲಿ ಸುಮ್ಮ ಬಂದ್ಬಿಡ್ತಾಳೆ. ಮೀನಾ ಅವರೇ ನನಗೆ ಮ್ಯಾನೇಜರ್ ಫೋನ್ ಮಾಡಿ ಎಲ್ಲಾ ವಿಷಯನೂ ಹೇಳಿದ್ರು, ನೀವು ಕೃಷ್ಣ ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಸುಮ್ಮ ಕೇಳ್ತಿರೋವಾಗ, ಇವನ್ನ ನಮ್ಮನೆ ಕರ್ಕೊಂಡು ಹೋಗ್ತಿದ್ದೀನಿ, ಸ್ಕೂಲಲ್ಲಿ ಇದ್ರೆ ಇವ್ನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಆ ಪೊಲೀಸರು ಇವನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ ಇವನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಮೀನಾ ಹೇಳಿದಾಗ, ನೋಡಿ ನೀವೊಬ್ರೆ ಹೋಗೋದು ಸರಿಯಲ್ಲ, ನೀವು ನಮ್ಮನೆಗೆ ಬಂದ್ಬಿಡಿ ಅಂತ ಸುಮ್ಮ ಹೇಳಿದಾಗ ಮೀನಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ನಂತರ ನೋಡಿ ಮೀನಾ ಅವರೇ ಕ್ರಿಶ್ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ಇರೋದು, ಕ್ರಿಶ್ ಅಮ್ಮನ್ಗೆ ನಾನೇ ತಾನೇ ಉತ್ತರ ಕೊಡ್ಬೇಕಾಗಿರೋದು, ಯಾಕಂದ್ರೆ ಅವ್ನ ಗಾಡಿಯನ್ನು ನಾನೇ ತಾನೇ, ನೀವಿಬ್ರು ನನ್ನ ಜೊತೆಗೆ ಬನ್ನಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ ಸುಮ್ಮ ಮೀನಾ ಮತ್ತೆ ಕೃಷ್ಣ ಕರ್ಕೊಂಡು ಪೊಲೀಸರಿಗೆ ಗೊತ್ತಾಗ್ದಿರೋ ಹಾಗೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.